ಇನ್ನು ನೈಋತ್ಯ ಮುಂಗಾರು ಮಳೆ 4-5 ದಿನಗಳಲ್ಲಿ ಕೇರಳಕ್ಕೆ ಪ್ರವೇಶವನ್ನ ಮಾಡುತ್ತೆ ಅಂತೆ. ಸಾಮಾನ್ಯವಾಗಿ ಇದು ಜೂನ್ 1ನೇ ತಾರೀಕಿಗೆ ಬರ್ತಾ ಇತ್ತು ಕೇರಳ ಮುಂಗಾರಕ್ಕೆ. ಅದಾದ ನಂತರ ನಮ್ಗೆ ಈಗ ಬರ್ತಾ ಇತ್ತು. ಬಟ್ ಈಗ ಆಲ್ಮೋಸ್ಟ್ ಆಲ್ ಜೂನ್ 1ನೇ ತಾರೀಕು ಅಷ್ಟೊತ್ತಿಗೆ ಆವರಿಸ್ಕೊಂಡು ಬಿಡುತ್ತೆ. ಪೂರ್ವ ಮಳೆಗೆ ರಾಜ್ಯ ಬೆಚ್ಚಿ ಬಿದ್ದಿದೆ. ಈಗ 4ನೇ ತಾರೀಕುವರೆಗೂ ಕೂಡ ವರ್ಷಧಾರೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸ್ವಲ್ಪ ಅಲರ್ಟ್ ಆಗಿರಿ, ಕಾರಣ ಕೆಲವು ಕಡೆಗಳೆಲ್ಲ ರೆಡ್ ಅಲರ್ಟ್ ಇದೆ. ಕರಾವಳಿ ಜಿಲ್ಲೆಗಳಲ್ಲಂತೂ ಭಾರಿ ಮಳೆ ಆಗಿದೆ. ಮಂಗಳೂರು ಏರ್ಪೋರ್ಟ್ನ ನೀರು ಏಕಾಏಕಿ ಬಂದು ಬಜ್ಪೆ ಸಮೀಪದ ಅದ್ದಿಪ್ಪಾಡಿಯ ಸಂಕೇಶ್ ಎಂಬಲ್ಲಿ ಮನೆಯೊಂದಕ್ಕೆ ಕೆಸರು ಮಿಶ್ರಿತ ನೀರು ನುಗ್ಗಿಬಿಟ್ಟಿದೆ. ಉಡುಪಿ ಬಹುತೇಕ ತಾಲೂಕುಗಳಲ್ಲೂ ಕೂಡ ಜೋರಾಗಿ ಮಳೆ ಆಗಿದೆ. ಮಣಿಪಾಲ ಗುಡ್ಡದಲ್ಲಿ 100 ಮೀಟರ್ನಷ್ಟು ರಸ್ತೆ ಬಿರುಕು ಬಿಟ್ಬಿಟ್ಟಿದೆ. ಇನ್ನು ಅಂಗಡಿಗಳಿಗೆ ಲೋಡ್ಗಟ್ಟಲೆ ಕೆಸರು ತುಂಬಿಕೊಂಡು ಬಂದಿದೆ. ಉತ್ತರ ಕನ್ನಡದ ಕುಮಟಾದಲ್ಲಂತೂ ಕುಮಟಾ ಸಿದ್ದಾಪುರ ರಸ್ತೆ ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ. ಶಿವಮೊಗ್ಗ, ಹಾಸನ, ಕೊಡಗು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಭಾಗಗಳಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಕೊಡ್ತಾ ಇರೋಂತಹ ಪೂರ್ವ ಮಾಹಿತಿ ಮತ್ತು ಲಭ್ಯವಿರಬಹುದಾದ ಉಪಗ್ರಹ ಚಿತ್ರಗಳನ್ನು ಆಧರಿಸಿ ಹೇಳೋದೇ ಆದರೆ ಹಲವಾರು ಉಪಗ್ರಹ ಚಿತ್ರಗಳು ಒಂದಲ್ಲ, ವಿಪರೀತವಾದ ಹೆವಿ ಕಾನ್ಸಂಟ್ರೇಷನ್ ಆಫ್ ರೈನ್ ಆದಂಗೆ ಕಾಣಿಸ್ತಾ ಇದೆ ಫಾರ್ ನೆಕ್ಸ್ಟ್ 3 ದಿನಕ್ಕೆ. ಪರ್ಟಿಕ್ಯುಲರ್ಲಿ ದಿ ವೆಸ್ಟರ್ನ್ ಸೈಡಿಂದ, ಭಾರತದ ಪಶ್ಚಿಮ ಭಾಗದಿಂದ ಕೆಳಗಡೆಯಿಂದ ಆಗಿರೋದು ಇದು ವಿಪರೀತ ಆದಂಗೆ ಇದೆ, ಕಾಣಿಸ್ತಾ ಇದೆ ಮ್ಯಾಪ್ಸಲ್ಲಿ, ವೆದರ್ ಮ್ಯಾಪ್ಸಲ್ಲಿ. ಯಾವ ಪ್ರಮಾಣಕ್ಕಿದೆ ಅಂತಂದರೆ ನಾಳಿದ್ದು ಚೆಚ್ಚಾಕಿದ್ರೂ ಮಳೆ ಯಾವ ಆಶ್ಚರ್ಯನೂ ಪಡಬೇಡಿ, ಆ ಪ್ರಮಾಣದಲ್ಲಿ ಇದೆ ಅದೀಗ. ಇದು ಮುಂಗಾರು ಪೂರ್ವ ಇವರು ಹೇಳ್ತಿದ್ದಾರೆ. ಇನ್ನು ಮುಂಗಾರು ಬಂದಾಗೇನಾಗತ್ತೆ, ಏನೂ ಆಗದೇನೂ ಇರ್ಬೋದು. ದ್ಯಾಟ್ ಈಸ್ ದಿ ಪ್ರಾಬ್ಲಮ್ ಆಫ್ ವೆದರ್ ಇವತ್ತು. ಯಾವಾಗ ಹೆಂಗಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ, ಎಸ್. ಆಪರೇಷನ್ ಸಿಂಧೂರ ಸಂಬಂಧ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಕ್ಸಮರ ಜೋರಾಗ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಾವು ಎಷ್ಟು ಜಟ್ಗಳನ್ನ ಕಳ್ಕೊಂಡ್ವಿ ಅಂತ ನಿನ್ನೆಷ್ಟೇ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ನಿಮ್ಮ ಪ್ರಶ್ನೆ ಪಾಕಿಸ್ತಾನದ ಸೇನಾ ನಾಯಕತ್ವದ ರೀತಿ ಇದೆ. ದೇಶದ ಸೇನಾ ಕಾರ್ಯಾಚರಣೆಯ ಟೀಕಿಸಿ ಪಾಕಿಸ್ತಾನವನ್ನು ಪ್ರಶಂಸಿಸುವ ನಿಮ್ಮ ನಡೆಗೆ ಪ್ರಶಸ್ತಿ ಕೊಡಬೇಕು ಅಂತೆಲ್ಲ ಟೀಕಿಸಿದ್ರು. ಅದಕ್ಕೆ ಇವರು ಕೂಡ ಕೌಂಟರ್ ಆಗಿ ನಿಮಗೆ ಆ ಪ್ರಶಸ್ತಿ ಕೊಡಬೇಕು ಅಂದ್ರು. ಇತ್ತ ಬಳ್ಳಾರಿಯ ಹೊಸಪೇಟೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಹಲ್ಗಾಮ್ನಲ್ಲಿ ಮೋದಿ ಸರ್ಕಾರ ಸೆಕ್ಯೂರಿಟಿ ಕೊಟ್ಟಿಲ್ಲ, ಹೀಗಾಗಿ 26 ಜನರ ಕೊಲೆಯಾಗಿದೆ ಅಂತೆಲ್ಲ ಆರೋಪಗಳನ್ನು ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ಗೆ ಇದು ಗೊತ್ತಿತ್ತು ಅನ್ನೋದು ಟೂ ಮಚ್ ಆಫ್ ಎ ಟಾಕಿಂಗ್. ಅದಕ್ಕೆ ಅವರು ಹೋಗಲಿಲ್ಲ. ಟೂ ಮಚ್ ಆಫ್ ಟಾಕಿಂಗ್, ಬಹಳ ಕೆಟ್ಟದಾದಂಥ ಮನೋಸ್ಥಿತಿ. ಇದು 2ನೇ ಬಾರಿ ಹೇಳ್ತಾ ಇರೋದು ಸರ್. ಹೇಳಿ, ಜನ ಅದನ್ನು ನೋಡ್ತಿರ್ತಾರೆ. ಈಗ ರಾಹುಲ್ ಗಾಂಧಿ ಎಷ್ಟು ಜಟ್ಟುಗಳನ್ನು ಕಳ್ಕೊಂಡಿದ್ದೀರಿ ಅಂತಾನೆ. ಪಾಪ ಅವ್ರವ್ರ ಪಕ್ಷದೊಳಗಡೆ ಯಾರು ಅವ್ರನ್ನ ಕೇಳಿದ್ರೋ ಇಲ್ವೋ, ಸರ್ ಕಳೆದ 3 ಚುನಾವಣೆಯಲ್ಲಿ ಎಷ್ಟು ಸೀಟ್ ಕಳ್ಕೊಂಡಿದ್ದೀವಿ ಲೋಕಸಭೆಯಲ್ಲಿ, ಯಾವ್ಯಾವ ರಾಜ್ಯಗಳನ್ನು ಎಷ್ಟು ಬಾರಿ ಸೋತಿದ್ದೇವೆ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸೀಟುಗಳು ಕಡಿಮೆ ಆಗಿವೆ ನಮ್ಮದು ಅಂತ ಯಾರು ನಿಮ್ಮನ್ನು ಕೇಳಿದಾರೋ ಇಲ್ವೋ, ಇಲ್ಲಿ ಲೆಕ್ಕ ಕೇಳ್ತೀರಿ. ಸಿ ದೀಸ್ ಆರ್ ಆಲ್ ಕ್ವಶನ್ಸ್ ಕೆನಾಟ್ ಕಮ್ ಇನ್ ಸರ್ಟನ್ ಡೊಮೈನ್. ಬರುತ್ತೆ ಕೆಲವು ಕಡೆ ಒಳಗಡೆಯಲ್ಲಿ, ಬಟ್ ಇದು ರಿವರ್ಸ್ ಒನ್ ಸೈಡ್. ಎರಡನೇದು, ಬಿಜೆಪಿ ಹೇಗೆ ಆಡುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರ ನಾನು ಹೇಳಿದ್ದನ್ನು ನೀನು ಬಾಯಿ ಮುಚ್ಕೊಂಡು ಕೇಳಬೇಕು ಅಂತ ಆಡ್ತಾರವರು. ಅವ್ರ ಪ್ರಾಬ್ಲಮ್ ಇದು. ಅವ್ರ ಆರೋಗ್ಯನ್ಸ್ ಲೆವೆಲ್ಸ್ ಎಷ್ಟಿರುತ್ತೆ ಅಂದರೆ ಒಂದೊಂದು ಸರ್ತಿ ಸೋರ್ತಿರುತ್ತೆ, ಕಾಣುತ್ತೆ ನಮಗೆ. ನಾನು ಮಾಡಿದ್ದೆ ಸರಿ ಅನ್ನೋ, ನಾನು ಮಾಡಿದ್ದು ಸರಿ, ನಾನು ಹೇಳಿದ್ದನ್ನು ಬಾಯಿ ಮುಚ್ಕೊಂಡು ಕೇಳು, ಕೇಳದಿದ್ರೆ ಈ ದೇಶದ್ರೋಹಿ ಆಗ್ತೀಯ ಅಷ್ಟೇ. ದಿಸ್ ಇಸ್ ನಾಟ್ ದ ವೇ. ಒಮ್ಮತವನ್ನು ಬಯಸಬೇಕಾಗಿದ್ದು ಸರ್ಕಾರಗಳು. ಬಹಳ ವಿಚಿತ್ರವಾಗಿದೆಯಪ್ಪ ನಮ್ಮ ದೇಶದ ರಾಜಕಾರಣಿಗಳ ನಡವಳಿಕೆಗಳು. ನೀವು ರೋಲ್ ಮಾಡೆಲ್ಗಳು ಕಂಡ್ರಪ್ಪ, ಯಾತಕ್ಕೆ ಅಂದರೆ ಈ ದೇಶ ಬಿಟ್ಟು ಹೋಗೋರಿಗೆ, ಅವರಿಗೆ ನಿಮ್ಮನ್ನು ನೋಡಿ ಗಡಗಡ ನಡುಗಿ ಜನ ದೇಶ ಬಿಟ್ಟು ಹೋಗ್ಬಿಡ್ಬೇಕು. ಬುದ್ಧಿವಂತರು, ಭವಿಷ್ಯವನ್ನು ಬಯಸುವವರು ನೋಡಿ ಯೋಚನೆ ಮಾಡಿ. ಎಸ್, ಓಕೆ. ಇನ್ನು ಭಾರತದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯಲ್ಲಿ ಪಿಒಕೆ ಭಾಗದಲ್ಲಿ 68 ಪಾಕ್ ಸೈನಿಕರು ಬಲಿಯಾಗಿದ್ದಾರೆ ಅಂತ ಈಗ ತಿಳಿದು ಬರ್ತಾ ಇದೆ. ಭಾರತ ಬಯಸಿದರೆ ಪಾಕಿಸ್ತಾನವನ್ನು ಸರ್ವನಾಶ ಮಾಡುತ್ತೆ. ಪಾಕ್ ಸೇನೆ ತನ್ನ ಪ್ರಧಾನ ಕಚೇರಿಯನ್ನು ರಾವಲ್ಪಿಂಡಿಗೆ ಸ್ಥಳಾಂತರ ಮಾಡಿಬಿಟ್ಟಿದ್ದಾರೆ. ಅವರು ಎಲ್ಲೇ ಅಡಗಿ ಕುಳಿತಿದ್ರು ನಾವು ಹೊಡೆದಾಕ್ತೀವಿ ಅಂತ ಡಿಜಿ ಲೆಫ್ಟಿನೆಂಟ್ ಜನರಲ್ ಸಮೂರ್ ಇವಾಂಡಿ ಕುನ್ಹಾ ಅವರು ಹೇಳಿದ್ದಾರೆ. ಸೇನೆಯ ಸಾಮರ್ಥ್ಯಕ್ಕೆ ಆಪರೇಷನ್ ಸಿಂಧೂರವೇ ಸಾಕ್ಷಿ. ಇಡೀ ಪಾಕ್ ನಮ್ಮ ವ್ಯಾಪ್ತಿಯಲ್ಲೇ ಇದೆ. ಗಡಿ ದಾಟದೆ ಪಾಕ್ ವಾಯುನೆಲೆಗಳನ್ನೆಲ್ಲ ಧ್ವಂಸ ಮಾಡಿದ್ವಿ. ಲಾಂಗ್ ರೇಂಜ್ ಡ್ರೋನ್ಗಳು, ಮಿಸೈಲ್ಗಳೆಲ್ಲ ಹೊಡೆದಾಕಿದೀವಿ ಅಂತ ಅವರು ಹೇಳಿದ್ದಾರೆ. ಇಸ್ರೇಲ್ನ ರಾಯಭಾರಿ, ಭಾರತದ ರಾಯಭಾರಿ ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ, ಟಿವಿ ಇಂಟರ್ವ್ಯೂ, ತಾವೂರ್ ರಾಡಾನ ಅಮೆರಿಕ ಕೊಡ್ಬೋದು ಅನ್ನೋದಾದರೆ 26 ನಮ್ಮ ಭಾರತದ ಇದರ ಬಾಂಬೆ ಅಟ್ಯಾಕ್ ಅಲ್ಲಿ ಈ ಕೋತಿಗಳಾಗಿರೋಂಥ ಜಾಕಿರ್ ರೆಹಮಾನ್ ಲಕ್ವಿ, ಹಫೀಜ್ ಸೈಯದ್, ಸಾಜಿದ್ ಮಿರುನೆಲ್ಲ ಯಾಕೆ ಕೊಡಬಾರ್ದು ಪಾಕಿಸ್ತಾನ? ಅವ್ರಿಗೆ ಆಗುತ್ತೆ ಅಂದ್ರೆ ಇವ್ರಿಗೆ ಯಾಕಾಗಲ್ಲ? ನನ್ನ ದಿಸ್ ಇಸ್ ಎಕ್ಸಾಕ್ಟ್ಲಿ ದಿ ಕ್ವಶನ್ ಇಂಡಿಯನ್ಸ್ ಆರ್ ಆಸ್ಕಿಂಗ್ ಇವತ್ತು.
ನಾವು ಮೊನ್ನೆ ಮಾಡಿದ ಸಿಂಧೂರದಿಂದ ನಮಗೆ ಲಾಜಿಕಲಿ ಬರಬಹುದಾದ ಲಾಭ ಏನು ನನಗೀಗಲೂ ಅರ್ಥ ಆಗಿಲ್ಲ. ವಿ ಹ್ಯಾವ್ ಡೆಸ್ಟ್ರಾಯ್ಡ್, ಅನುಮಾನನೇ ಇಲ್ಲ. ಅದಕ್ಕೆ ಪ್ರೂಫ್ ಕೇಳ್ತಿರೋಂಥ ಕಮಂಗಿಗಳು ಕೋತಿಗಳಿಗೆ ಬಾಲ ಹೊಂದಿಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಇದೆ ಅವಕ್ಕೆ. ಅವಂಥ ಕೋತಿಗಳು ಸಿಂಧೂರವನ್ನು ಡೌಟ್ ಮಾಡಿ ಮಾತಾಡ್ತಿರೋಂಥವು ದೇಶದ್ರೋಹಿಗಳೇ, ಅನುಮಾನ ಇಲ್ಲ ಅದರಲ್ಲಿ. ನನಗೆ ಅದರಲ್ಲೆಲ್ಲ ಯಾವುದು ಸಮಸ್ಯೆ ಇದ್ದಂಗೆ ಕಾಣಿಸ್ತಿಲ್ಲ ನನಗೆ. ದ ವೇ ನಮ್ಮ ವೆಪನ್ಸನ್ನು ನಾವು ಯೂಸ್ ಮಾಡಿರೋದು ಭಾಳ ಹೆಮ್ಮೆ ತರ್ತಾ ಇದೆ, ಅದರಲ್ಲೂ ದೇಶೀಯವಾಗಿ ಆಗಿರೋವಂಥದ್ದು. ದ ವೇ ನಮ್ಮ ಟ್ಯಾಕ್ಟಿಕಲ್ ಪ್ಲಾನಿಂಗ್ ಆಗಿರೋದು ಮತ್ತು ಅಮೋಘವಾದಂಥ ಎಂಟ್ರಿ ಆಗದೆ ಡಿಸ್ಟ್ರಕ್ಷನ್ ಮಾಡಬಹುದಾದ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿರೋದು ಬ್ರಿಲಿಯಂಟ್. ಬಟ್ ಲಾಜಿಕಲಿ ಇವೆಲ್ಲ ಆಪರೇಷನಲ್ ಸಕ್ಸಸಸ್ಗಳು ನಮ್ಮದು. ಪೊಲಿಟಿಕಲಿ ನನಗೆ ಸಿಗಬಹುದಾದ ಲಾಭ ಏನು ಇದರಲ್ಲಿ? POKಯಿಂದ ಅವರು ಮತ್ತೆ ತಲೆ ಎತ್ತಲ್ಲ ಅನ್ನೋದೇನಾದ್ರು ಒಂದು ಆಶ್ವಾಸನೆ ನಮಗೆ ಬರುತ್ತೋ? ಪಾಕಿಸ್ತಾನ ಮಗದೊಮ್ಮೆ ಈ ಕೋತಿಗಳು, ಕಚಡಗಳು, ಕಂತ್ರಿಗಳಿದಾರಲ್ಲ, ಲಕ್ವಿ ಪಕ್ವಿ ಮಕ್ವಿ ಅಂದ್ಕೊಂಡು ಇವನ್ನ ಮತ್ತೆ ಮತ್ತು ಇವುಗಳ ತಳಿ ಇದೆಯಲ್ಲ, ಮಿನಿ ನಾಯಿಮರಿಗಳಿರ್ತಾವಲ್ಲ ತಳಿಗಳು, ಆ ತಳಿಗಳನ್ನು ಇಲ್ಲಿ ಕಳಿಸಲ್ಲ ಅಂತ ಏನಾದರೂ ನಮಗೊಂದು ಗ್ಯಾರಂಟಿ ಬರುತ್ತಾ? ಪದೇ ಪದೇ ನ್ಯೂಕ್ಲಿಯರ್ ವೆಪನ್ ಇದೆ, ನ್ಯೂಕ್ಲಿಯರ್ ವೆಪನ್ ಇದೆ, ಪರಮಾಣು ಇದೆ ಅಂತ ಬಡ್ಕೊಳತ್ವಲ್ಲ, ಒಳ್ಳೆ ಭೂತ ಪಿಚಾಚಿಗಳ ಥರ. ಅದನ್ನು ಹೇಳದೇ ಇರೋ ರೀತಿ ಅವ್ರ ಬಾಯಿಗೇನಾರು ಟೇಪ್ ಹಾಕ್ತಿದ್ದೀವಾ? ಸಮಥಿಂಗ್ ವಿ ನೀಡ್ ಅಲ್ವಾ ಟ್ಯಾಕ್ಟಿಕಲಿ? ನಂಗೆ ಅದು ಗೊತ್ತಾಗ್ತಿಲ್ಲ. ಅದರ್ವೈಸ್ ಸಿಂಧೂರ ಪ್ರಶ್ನೆ ಮಾಡೋರು ನಾವು ಬುರ್ಡೆ ಹೊಡೆದಾಕ್ಬಿಡ್ಬೇಕು ಹೇಳ್ತೀನಿ. ಎಸ್, ದೇಶದ ಸೇನೆ ಮತ್ತು ಭದ್ರತೆಯ ರಹಸ್ಯ ಮಾಹಿತಿಯನ್ನ ಪಾಕ್ಗೆ ಹಂಚಿಕೊಂಡು ತಾಯ್ನಾಡಿಗೆ ದ್ರೋಹ ಬಗೆದಂತಹ ಬೇಹುಗಾರರ ಬಂಧನ ಸಂಖ್ಯೆ ಈಗ 11ಕ್ಕೆ ಹೋಗಿದೆ. ಜ್ಯೋತಿ ಐಎಸ್ಐನ ಅಲಿ ಹಸನ್ ನಡುವಿನ ವಾಟ್ಸ್ಆಪ್ ಚಾಟ್ ಬೆಳಕಿಗೆ ಬಂದಿದೆ. ಭಾರತದ ಸ್ಪೈ ಏಜೆಂಟ್ಗಳನ್ನ ಪತ್ತೆ ಹಚ್ಚಲು ಜ್ಯೋತಿಯನ್ನೇ ಐಎಸ್ಐ ಬಳಸಿಕೊಂಡಿತ್ತು ಎನ್ನಲಾಗ್ತಿದೆ. ಇನ್ನು ಜಗತ್ತಿನ ಮುಂದೆ ಪಾಕ್ ಉಗ್ರ ಮುಖವಾಡವನ್ನು ಕಳಚಲು ರಚಿಸಲಾಗಿದ್ದಂತಹ ಸರ್ವಪಕ್ಷ ನಿಯೋಗ ಕೂಡ ವಿವಾದಕ್ಕೀಡಾಯಿತು. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾತನಾಡಿ ಕೊನೆಗೆ ಮಮತಾ ಬ್ಯಾನರ್ಜಿ ಎರಡು ರೀತಿಯ ದೇಶದ್ರೋಹಿಗಳಿದ್ದಾರೆ ನಮ್ಮ ದೇಶದಲ್ಲಿ. ಒಂದು ಸೀಕ್ರೆಟ್ ಆಗಿ ಯೂಟ್ಯೂಬ್ಗಳಲ್ಲಿ ಮಾಡೋರು, ಇನ್ನೊಂದು ಬಹಿರಂಗವಾಗಿ ಟಿವಿಗಳಲ್ಲೇ ಮಾಡೋರು. ಒಬ್ಬರು ದೇಶದ್ರೋಹದ ಕೆಲಸ ಮಾಡಿ ಪರದೇಶದಿಂದ ಕಾಸಿಸ್ಕೊಳ್ಳೋರು, ಇನ್ನೊಬ್ರು ನಮ್ಮ ದೇಶದ ದುಡ್ಡೇ ತಿನ್ಕೊಂಬಿಟ್ಟು ನಮ್ಮ ಪೊಲೀಸ್ನವ್ರನ್ನೇ ಸೆಕ್ಯೂರಿಟಿಲಿ ಇಟ್ಕೊಂಡು ನಮಗೆ ತಿರುಮಂತ್ರ ಹಾಕೋರು. ಇಬ್ಬರು ದೇಶದ್ರೋಹಿಗಳೇ, ಅನುಮಾನನೇ ಇಟ್ಕೊಬಿಡಿ. ಈ ಮೇಬೋಬಾ, ಮುಫ್ತಿ, ಪಿಪ್ತಿ, ಕಿಪ್ತಿ ಇವೆಲ್ಲ ಇವೆಯಲ್ಲಪ್ಪ, ಇವೆಲ್ಲ ಏನಿವೆಲ್ಲ? ಅವ್ಯಾವ SP-ನಲ್ಲಿವೆ, ಒಂದು 3-4 ಇವೆ ಅವು. ಅವೆಲ್ಲ ಏನವು? ಎಲ್ಲ ಹಾವುಗಳೇ. ಒಂದು ಸಾಕ್ತಾ ಇದ್ದೀವಿ ನಾವು ಅಷ್ಟೇ. ಅವು ಒಂದು ಟೀಮ್ ಆಫ್ ದೇಶದ್ರೋಹಿಗಳು, ಇವು ಒಂದು ಟೀಮ್ ಆಫ್ ದೇಶದ್ರೋಹಿ. TMCಗಿಂತ ದೊಡ್ಡದು ಬೇಕು ಅಷ್ಟೇ. ಈಗ ಅಲ್ಲಿ ಬಾಂಗ್ಲಾದೇಶದಿಂದ ಬರೋಕ್ಕೆ ಬಿಟ್ಬಿಟ್ಟು TMC ಮಾಡಬಾರ್ದೆಲ್ಲ ಮಾಡಿಬಿಟ್ಟು ನಾವು ಅವರ ಪರ ಇವರ ಪರ ಅಂತ ನೀವು ಇವ್ರನ್ನ ಯಾವ ಕ್ಯಾಟಗರಿಗೆ ಹಾಕೋಣ? ಗೊತ್ತಿಲ್ಲಪ್ಪ. ಈ ದೇಶದ ಜನರಿಗಿದೆ ಆ ಶಕ್ತಿ, ಆದರೆ ಅವ್ರು ನಾಳೋ ರಾಜಕಾರಣಿಗಳಿಗೆ ಆ ಶಕ್ತಿ ಭವಿಷ್ಯದಲ್ಲಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ನನ್ನ ಕಣ್ಣು ಮುಂದೆ ಆಗಲಿಕ್ಕಿಲ್ಲ. ನನ್ನ ಕಣ್ಣು ಮುಂದೆ ನಾವು ನಮ್ಮದೆಲ್ಲ ಮುಗಿದ್ಮೇಲೆ, ನಮ್ಮದು ಕತೆ ಮುಗಿದ್ಮೇಲೆ ಆಗ್ಬೋದೇನೋ. ಭಾರತವನ್ನು ಒಂದಾಗಿಟ್ಕೊಳ್ಳೋ ಸಾಮರ್ಥ್ಯ ಮತ್ತು ಶಕ್ತಿ ನಮ್ಮ ರಾಜಕಾರಣಿಗಳಿಗೆ ಇದೆಯಾ ಅನ್ನೋ ಅನುಮಾನ ನನಗೆ ಸ್ಟಾರ್ಟ್ ಆಗಿದೆ. ಸ್ವಾರ್ಥ ರಾಜಕೀಯ. ಎಸ್.